ಸಿದ್ದಾಪುರದಲ್ಲಿ ನಿವೃತ್ತ ಯೋಧನ ಅರಣ್ಯ ಸಾಗುವಳಿ ತೆರವು ಯತ್ನಕ್ಕೆ ಭಾರೀ ವಿರೋಧ. ಕ್ಷೇತ್ರ ದೃಢೀಕರಣಕ್ಕೆ ಅರಣ್ಯವಾಸಿಗಳ ಒತ್ತಾಯ, ಬಿಗಿ ಪೊಲೀಸ್ ಬಂದೋಬಸ್ತ್. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಿವೃತ್ತ ಯೋಧ ಹಾಗೂ ಅರಣ್ಯವಾಸಿ ಕೃಷ್ಣ ದ್ಯಾವನಾಯ್ಕ ಅವರ ಸಾಗುವಳಿ ಭೂಮಿಯನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಮುಂದಾದ ವೇಳೆ ಅರಣ್ಯವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಮೊದಲು ಕ್ಷೇತ್ರದ ಗಡಿರೇಖೆಯನ್ನು ಸ್ಪಷ್ಟವಾಗಿ ದೃಢೀಕರಿಸುವಂತೆ ಒತ್ತಾಯಿಸಿದ ಘಟನೆ ಗುರುವಾರ ನಡೆಯಿತು. ಸುಮಾರು 26 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ಪ್ರಸ್ತುತ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ಕೃಷ್ಣ ದ್ಯಾವನಾಯ್ಕ ಅವರಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಾಧಿಕಾರವು ಜುಲೈ 27ರಂದು ಭೂಮಿಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವಂತೆ ಆದೇಶ ನೀಡಿದ್ದ ಹಿನ್ನೆಲೆ ತೆರವು ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಮುಂದಾಗಿತ್ತು. ಕಾರ್ಯಾಚರಣೆಗೆ 150ಕ್ಕೂ ಹೆಚ್ಚು ಪೊಲೀಸ್ ಹಾಗೂ ಅರಣ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಆದರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾವುದೇ ಪೂರ್ವ ನೋಟಿಸ್ ನೀಡದೆ ಹಾಗೂ ಕಾನೂನುಬದ್ಧ ವಿಧಿವಿಧಾನಗಳನ್ನು ಪಾಲಿಸದೆ ಏಕಾಏಕಿ ತೆರವು ಕಾರ್ಯಾಚರಣೆ ನಡೆಸಲು ಮುಂದಾಗಿರುವುದಾಗಿ ಅರಣ್ಯವಾಸಿಗಳು ಆರೋಪಿಸಿದರು. ಕ್ಷೇತ್ರದ ನಿಖರ ಗಡಿರೇಖೆ ಗುರುತಿಸದೆ ಒಕ್ಕಲೆಬ್ಬಿಸುವ ಕ್ರಮಕ್ಕೆ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಕ್ಷೇತ್ರದ ದೃಢೀಕರಣ ವಿಚಾರವಾಗಿ ಅಧಿಕಾರಿಗಳು ಮತ್ತು ಅರಣ್ಯವಾಸಿಗಳ ನಡುವೆ ದೀರ್ಘಕಾಲ ಚರ್ಚೆ, ಪ್ರಶ್ನೋತ್ತರ ಹಾಗೂ ವಾಗ್ವಾದ ನಡೆಯಿತು. ಬಳಿಕ ಪೊಲೀಸ್ ಇಲಾಖೆಯ ಸಮಯೋಚಿತ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಗೊಂಡಿದ್ದು, ಸಾಗುವಳಿ ಪ್ರದೇಶದಲ್ಲಿನ ಬೇಲಿ ಮರಗಳನ್ನು ತೆರವುಗೊಳಿಸದೆ ಹೊರಭಾಗದಲ್ಲಿ ಅಗಳ ಕಂದಕ ನಿರ್ಮಾಣ ಕಾರ್ಯಕ್ಕೆ ಮಾತ್ರ ಕ್ರಮ ಸೀಮಿತಗೊಳಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ್ ನಾಯ್ಕ ಹಾಗೂ ತಾಲೂಕು ಸಂಚಾಲಕ ಸಂಕೇತ್ ನಾಯ್ಕ್ ತಿಳಿಸಿದರು. ದಿಶಾಂಕ ದಾಖಲೆ ಬಗ್ಗೆ ಪ್ರಶ್ನೆ. ಸರ್ವೆ ಸಂಖ್ಯೆ 51 ಎಂದು ದಾಖಲಿಸಲಾಗಿರುವ ಸಾಗುವಳಿ ಭೂಮಿಯಲ್ಲಿ ದಿಶಾಂಕ್ ಆ್ಯಪ್ ಮೂಲಕ ಪರಿಶೀಲಿಸಿದಾಗ ಸರ್ವೆ ಸಂಖ್ಯೆ 159 ತೋರಿಸುತ್ತಿದೆ ಎಂದು ಹೋರಾಟಗಾರರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಮಿತ್ ಹಾಗೂ ವಲಯ ಅರಣ್ಯಾಧಿಕಾರಿ ಉಷಾ ಕಬ್ಬೇರ್ ಅವರಿಗೆ ಪ್ರಶ್ನಿಸಿದರು. ಇದಕ್ಕೆ ದಿಶಾಂಕ್ ದಾಖಲೆಗಳನ್ನು ನಂಬಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಉತ್ತರಿಸಿದರೆಂದು ಹೋರಾಟಗಾರರು ಆರೋಪಿಸಿದರು. ಮಾನವೀಯತೆ ಮೀರಿದ ಕ್ರಮ ಹೋರಾಟಗಾರರ ಆರೋಪ. ನಿವೃತ್ತ ಯೋಧನ ಕುಟುಂಬದ ವಿರುದ್ಧ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಹಾಗೂ ಅರಣ್ಯ ಸಿಬ್ಬಂದಿಯನ್ನು ನಿಯೋಜಿಸಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಮಾನವೀಯತೆ ಮೀರಿದ ಹೇಯ ಕೃತ್ಯವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಯ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. ಸ್ಥಳಕ್ಕೆ ಡಿವೈಎಸ್ಪಿ ಗೀತಾ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಮಿತ್, ವಲಯ ಅರಣ್ಯಾಧಿಕಾರಿ ಉಷಾ ಕಬ್ಬೇರ್, ಸಿಪಿಐ ಸೀತಾರಾಮ್, ಪಿಎಸ್ಐ ಶಾಂತಿನಾಥ್, ನಾಗಪ್ಪ ಭೋವಿ, ಉಪ ತಹಶೀಲ್ದಾರ್ ಡಿಎಂ ನಾಯ್ಕ್, ಸರ್ವೆ ಇಲಾಖೆಯ ಗಣೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ದಿಶಾಂಕನ್ನ ರೆಫರ್ ಆಗಿ ತಗೊಳಕ್ಕಾಗಲ್ಲ ಸರ್. ದಿಶಾಂಕನ್ನ ರೆಫರ್ ಆಗಿ ತಗೊಳಕ್ಕಾಗಲ್ಲ, ರೆಫರೆನ್ಸ್ ಮಾಡೋಕ್ಕಾಗಲ್ಲ. ಅದೇ ಸರ್, ಸ್ಟೇಟ್ ಗೌರ್ಮೆಂಟಿಂದ ಆದರೂ ಅದರಲ್ಲೇ ಆ್ಯಪಲ್ಲೇ ಇದೆ ಸರ್. ನಿಮಗೆ ಅದರಲ್ಲೇ ತೋರ್ಸಕ್ಕೆ ಅದನ್ನು ಲೀಗಲ್ ರೆಫರೆನ್ಸಿಗೆ ಇಟ್ಕೊಳಕ್ಕೆ ಬರಲ್ಲ ಅಂತೇಳಿ ಆ್ಯಪಲ್ಲೇ ಇದೆ. ಹಾಗಲ್ಲ ಸರ್, ಲೀಗಲ್ ರೆಫರೆನ್ಸಿಗೆ ಅದನ್ನು ಇಟ್ಕೊಳಕ್ಕೆ ಬರಲ್ಲ ಅಂತಾನೆ ಇದೆ ಸರ್. ಎಷ್ಟೋ ವೇರಿಯೇಷನ್ ಆಗಿರ್ತವೆ. ಹಾಂ ಸರ್, ಅಷ್ಟೆಲ್ಲ ಆಗಲ್ಲ ಸರ್, ಅಷ್ಟೆಲ್ಲ ಆಗಲ್ಲ. ಅದು ತಪ್ಪಿದೆ, ಅದು ನಾವು ಹೇಳ್ತಾ ಇರೋದು ಅದು ತಪ್ಪಿದೆ, ಅದು ತಪ್ಪು ಫೀಡ್ ಆಗಿದೆ. ಅದನ್ನು ನಾವು ಇದು ಮಾಡೋಕ್ಕೆ ಬರಲ್ಲ ಸರ್. ಅದು ತಪ್ಪು ಫೀಡ್ ಆಗಿದೆ ಅಂತ ನಾವು ಹೇಳ್ತಾ ಇರೋದು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.